ಹಲೋ ಗಾಯ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವಿವತ್ತು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಮಲೆ ಮಹದೇಶ್ವರ. ಆಫ್ಟರ್ ಲಾಂಗ್ ಟೈಮ್ ತುಂಬಾ ದಿನ ಪ್ಲಾನ್ ಮಾಡಿ ಇವತ್ತು ಕಾಲ ಕೂಡ ಬಂದಿದೆ ಮಲೆ ಮಹದೇಶ್ವರಕ್ಕೆ ಹೋಗೋಕೆ. ಆಕ್ಚುಲಾಗಿ ತುಂಬಾ ಜನ ಹೇಳ್ತಾರೆ ಅಲ್ಲಿಗೆ ನೀವು ಅನ್ಕೊಳ್ಳೋದಲ್ಲ, ಮಾದಪ್ಪ ಕರ್ಸ್ಕೋಬೇಕು ನಿಮ್ನ ಅಂತ. ಸೊ ಮೇ ಬಿ ಇರಬಹುದು, ಯಾಕಂದ್ರೆ ಇದು ನಾನು ಲಾಸ್ಟ್ ಇಯರ್ ನಮ್ಮ ಆಫೀಸರ್ ಜೊತೆ ಹೋಗಿದೆ. ಈಗ ಫ್ರೆಂಡ್ಸ್ ತರ ಅನ್ಕೊಳ್ಳಿ, ಒಂಥರ ನೈಬರ್ಸ್ ಜೊತೆಗೆ ಫ್ರೆಂಡ್ಸ್. ಸೊ ನೋಡೋಣ ಬನ್ನಿ, ಜರ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಆಯಿತು, 1-2 ಗಂಟೆ ಆಗಿದೆ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಏನು ಎತ್ತ ಅಂತ ಫುಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮತ್ತು ಹಿಂದಿನ ವೀಡಿಯೋಸ್ ಎಲ್ಲ ನೋಡ್ಕೊಬನ್ನಿ. ಜೊತೆಗೆ ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ತಿಳಿಸ್ಕೊಡಿ. ಗೈಸ್ ನೋಡಿ, ನೈಟ್ ಹೊತ್ತು ನಮ್ಮ ಅಭಿಮಾನಿಗಳು ಹಿಂಗೆಲ್ಲ ಅಡ್ಡ ಬರ್ತಾ ಇರ್ತಾರೆ. ನಮ್ಮ ಹುಡುಗ ಲವ್ ಫೇಲ್ಯೂರ್ ಸಾಂಗ್ ಬೇರೆ ಹಾಕ್ಬಿಟ್ಟು ಯಾಕೋ ಗೊತ್ತಿಲ್ಲ, ಒಳ್ಳೆ ಮೂಡಲ್ಲಿ ಇರ್ಬೇಕಾರೆ. ಆಕ್ಚುಲಿ ನಾವು ಪ್ಲಾನೇ ಮಾಡಿಲ್ಲ, ಇದಕ್ಕಿದ್ದಂಗೆ ಮಾತಾಡ್ಕೊಂಡು ಹೊರಟಿದ್ದು. ಸೊ ಈಗ ಆಲ್ರೆಡಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿ ನೋಡ್ತಾ ಇರ್ಬೋದು ನೀವು. ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆಗಿದೆ. ಅನ್ಪ್ಲಾನ್ ಮಾಡೋ ಟ್ರಿಪ್ ಇರುತ್ತಲ್ಲ, ಅದೊಂಥರ ಮಜಾನೇ ಬೇರೆ. ಏನೇ ಹೇಳಿ, ನೀವು ಈ ಥರ ಅನ್ಪ್ಲಾನ್ ಮಾಡ್ಕೊಂಡು ಹೋಗೋದಿರುತ್ತಲ್ಲ, ಯಾಕೆಂತ ಕೇಳಿ, ನೀವು ಮುಂಚೆಯಿಂದನೇ ಹೇಳಿರ್ತೀರ ನಿಮ್ಮ ಫ್ರೆಂಡ್ಸ್ಗೆ ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ. ಬಡ್ಡಿ ಮಕ್ಕಳು ಲಾಸ್ಟಲ್ಲಿ ಎಲ್ಲ ಕೈ ಎತ್ಬಿಡ್ತಾರೆ. ಸೊ ಆ ಕಾರಣಕ್ಕೆ ಅನ್ಪ್ಲಾನ್ಡ್ ಟ್ರಿಪ್ಸ್ ಆರ್ ಬೆಟರ್ ದ್ಯಾನ್ ಪ್ಲಾನ್ಡ್ ಒನ್. ಕರೆಕ್ಟ್ ಅಲ್ವಾ? ನಿಮ್ಮದು ಇದೇ ಥರ ಯಾವ್ದಾದ್ರು ಅನ್ಪ್ಲಾನ್ ಟ್ರಿಪ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ರೋಡ್ ಹೇಗಿರುತ್ತೆ ಏನು ಎತ್ತ ಅಂತ ಮಧ್ಯೆ ಮಧ್ಯೆ ಹಾಕ್ತಾ ಇರ್ತೀರಿ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಜೊತೆಗೆ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇರಿ. ನೋಡಣ್ಣ ಎಷ್ಟು ಬೆಳ್ಳಗೌಡಣ್ಣ, ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ, ನೋಡೋಕೆ ಸಣ್ಣ ತೂಟಿಗೆ ಹಚ್ಚೋಳೆ ಬಣ್ಣ. ಗೈಸ್, ನಾವು ಈಗ ಇನ್ನೇನು ಮಹದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಕೊಡಬೇಕು. ಅಂದರೆ ಕಾಡು ಮಧ್ಯ ಘಾಟ್ ಸೆಕ್ಷನ್ ಎಂಟ್ರಿ ನೋಡ್ತಾ ಇದ್ದೀರಾ ನೀವೇನು. ಇಲ್ಲಿ ಕತ್ಲೆ ಇದೆ ಇನ್ನು. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಇವಾಗ 5:15. ಸೊ ನೋಡೋಣ, 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಆಲ್ರೆಡಿ ತುಂಬ ಜನ ಇದ್ದಾರೆ, ನೋಡ್ಕೊಳ್ಳಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಜನರು ಇದ್ದಾರೆ. ಎಂಟ್ರಿಗೆ ಎಕ್ಸಿಟ್ಗೆ ಎಲ್ಲ ಕಾಯ್ಕೊಂಡು ನೀವು ಒಂದು ಪೂಜೆ ಮಾಡ್ಕೊಂಡು ಮಾದಪ್ಪಂಗೆ ಒಂದು ಕೈ ಮುಕ್ಕೊಂಡು ಹೊಂಟ್ಬಿಡೋಣ. ಹೂಗೆ ಮಾದಪ್ಪ ಅನ್ಕೊಂಡು ವಿಭೂತಿ ಬಳ್ಕೊಂಡು ಹೊಡಿತಾ ಇರೋಣ. ನಡೀರಿ. ಮಾರ್ನಿಂಗ್ ಬೈ ಬಂತು, ಕ್ರೇಜಿ ಆಗೈತೆ ಗಾಳಿ. ನೋಡ್ತಾ ಇರ್ಬೋದು ನೀವು, ಏನು ಹೊಡಿತೈತೆ ನೋಡಿ, ಸಾಕಾಗೈತೆ ಮಾತ್ರ. ನೋಡಿ ನೀವು ಆ್ಯಕ್ಚುಲಿ ಕಾಣಿಸ್ಬಹುದು ನಿಮಗೆ, ಮಾದಪ್ಪಂದು ಹೊಸ ಕಟ್ತಾ ಇದ್ರಲ್ಲ ಸ್ಟ್ಯಾಚ್ಯೂ ಕಾಣ್ತಾ ಇದೆ. ನಮ್ಮ ವೈಟ್ ಹಾರ್ಸು. ನಾವೀಗ ಬಂದಿರೋದು ಮುರುಡೇಶ್ವರ. ಗಾಡಿ ಪೂಜೆ ಮಾಡ್ಸೋಕ್ಕೆ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಜಾಗ ಸಿಕ್ಕಿರಲಿಲ್ಲ, ಈಗ ಸಿಕ್ತು ಪಾರ್ಕಿಂಗು. ಕಷ್ಟಪಟ್ಟು ಇಷ್ಟೋ ತನಕ ಪಾರ್ಕಿಂಗ್ ಮಾಡಿದ್ವಿ. ಭರತ್ ಬ್ರೋ ಪಾರ್ಕ್ ಮಾಡಿಬಿಟ್ಟು ಗಾಡಿಯಿಂದ ಇಳಿತಾ ಇದ್ದಾರೆ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ಬೋದು ನೀವು. ಏನು ಶನಿವಾರ ಇದ್ದ ಕಾರಣ ಮಹದೇಶ್ವರ ಬೆಟ್ಟದಲ್ಲಿ ಜನಗಳು ತುಂಬ ಜಾಸ್ತಿ ಇದ್ದಾರೆ. ಜೊತೆಗೆ ನೋಡಿ, ಬೆಳಗ್ಗೆ 4 ಗಂಟೆ 5 ಗಂಟೆಲ್ಲೇನೋ ಲೈನಲ್ಲಿ ನಿಂತ್ಕೊಂಡಿರೋರು, ಇನ್ನೂ ದರ್ಶನ ಆಗಿಲ್ಲ ಅಂತ ಹೇಳಿದ್ರು. ಕೆಲವ್ರನ್ನ ವಿಚಾರಿಸಿದೆ. ಭಕ್ತಾದಿಗಳು ಯಾರೋ ಹರಕೆ ತೇರು ಬೇರೆ ಎಳಿತಾ ಇದ್ರು. ಸೊ ನಮ್ಮ ನಾವು ಎಲ್ಲ ಸೇರಿಕೊಂಡು ನಾವು ಜಾಯ್ನ್ ಆದ್ವಿ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಯಾರೆಲ್ಲ ಅಂದ್ಕೊಂಡಿರ್ತಾರೆ, ಕೆಲವು ಏನಾದರೂ ಅಂದ್ಕೊಂಡಿರ್ತಾರೆ ಈ ಥರದ್ದು ಏನಾದ್ರು ಆದರೆ ನಾನು ರಥ ಎಳಿಸ್ತೀನಪ್ಪ ಅಂತ. ಅದರಲ್ಲೂ ಸುಮಾರು ಒಂದು 5-6 ಥರ ರಥಗಳಿದೆ ಅಲ್ಲಿ. ಸೊ ಎಳಿಸ್ತಾ ಇರ್ತಾರೆ ಎಲ್ಲರೂ. ಅದಕ್ಕೆ ಮುಂಚೆನೇ ನಾವು ಇಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟು ಮಾಡಿಸ್ಬೇಕು, ಬುಕ್ ಮಾಡ್ಕೋಬೇಕು. ಆವತ್ತಿನ ದಿನ ಬಂದು ನಾವು ತೇರನ್ನ ಎಳ್ಕೊಂಡೋಗಿ ಗುಡಿ ಒಂದು ಪ್ರದಕ್ಷಿಣೆ ಸುತ್ತಾ ಬರ್ಬೋದು. ಆಮೇಲೆ ನಂತರ ನಾವು ಒಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ನಮ್ಮ ಗಜಾನನ ಆನೆ ಕೂಡ ಇತ್ತು. ಸೊ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ನೆಕ್ಸ್ಟು ದರ್ಶನಕ್ಕೆ ಒಳಗೆ ಹೋಗಬೇಕು. ತುಂಬ ರಶ್ ಇದ್ದ ಕಾರಣ ನೋಡೋಣ ಅಂತೇಳಿ ರೌಂಡ್ ಧರ್ಮ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಜನ ಜಾಸ್ತಿ ಇದ್ದ ಕಾರಣ ನಾವು ಪೇಯ್ಡ್ ದರ್ಶನಕ್ಕೆ ಹೋಗ್ದ್ವಿ. ನೋಡೋಣ ಬನ್ನಿ. ಫೈನಲಿ ಪೇಯ್ಡ್ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಂಡ್ವಿ. ಸೊ ಅದನ್ನು ಹೆಚ್ಚು ಕಡಿಮೆ
ಯಾರನ್ನೋ ಕೇಳಿದ್ದಕ್ಕೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಲೈನಲ್ಲಿ ನಿಂತು ನಾವು ಈಗ ಆಲ್ರೆಡಿ 5 ಮಿನಿಟ್ಸ್ ಆಯಿತು. ಸೊ ಹತ್ತತ್ರ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಮತ್ತು ಇನ್ನೊಂದು ದೇವಸ್ಥಾನದಲ್ಲಿ ಏನಂದರೆ ಪ್ರತಿಯೊಂದೊಂದು ದೇವಸ್ಥಾನದಲ್ಲೂ ಬೈಫರ್ಕೇಷನು. ಈಗ VIP ದರ್ಶನ ಅಂತ ಹೇಳಿ ಅದರಲ್ಲೂ ಅದಕ್ಕೆ ಪ್ರೈಸ್ ಒಂದು, ಮತ್ತು ಧರ್ಮ ದರ್ಶನ ಒಂದು, ಮತ್ತು ಅದರಲ್ಲಿ ಮಿಡಲ್ ಕ್ಲಾಸ್ಗೊಂದು. ಸೊ ಈ ಥರ ಗೌರ್ಮೆಂಟ್ಗಳಂತೂ ತುಂಬ ದುಡ್ಡು ಮಾಡ್ತಾನೆ ಇದ್ದಾರೆ. ನಾವು ಪ್ಲಾನ್ ಇಲ್ದಿರ ಬಂದಿದ್ದೀರಾ, ನೀವು ಪ್ಲಾನ್ ಮಾಡಿ ಬಂದಿದ್ದೀರಾ. ನಾವು ಪ್ಲಾನ್ ಇಲ್ದಿರ ಬಂದು ನೋಡ್ರಿ ಭಕ್ತಾದಿಗಳ ಥರ ಬಂದಿರಿ ನೋಡ್ರಿ. ಗೈಸ್ ನೋಡಿ 500 ರೂಪಾಯಿ ದರ್ಶನ ಇವರು. ಇವತ್ತು ಇವರೇ ಕಿಂಗು, ದೇವರೆಲ್ಲ ಕಿಂಗ್ ಇವತ್ತು. 500 ರೂಪಾಯಿ ಕಾಸಿದ್ದವನು ಕಿಂಗ್ ಇವತ್ತು. ಎಲ್ಲ ಕಡೆ ಗೌರ್ಮೆಂಟ್ ಸ್ಕ್ಯಾಮು. ಗೌರ್ಮೆಂಟ್ ವಹಿಸ್ಕೊಳ್ಳೋದು ಏನಕ್ಕೆ ಹೇಳಿ, ದುಡ್ಡು ಬರುತ್ತೆ ಅಂದರೆ ವಹಿಸ್ಕೊಂತಾರೆ. ಎಲ್ಲಿ ಇನ್ಕಮ್ ಬರುತ್ತೋ ಅಲ್ಲಿ ಗೌರ್ಮೆಂಟ್ ಮುಂಚೆ ಇರುತ್ತೆ, ಎಲ್ಲಿ ಕೆಲಸ ಮಾಡ್ಬೇಕಾಗಿರುತ್ತೋ ಅಲ್ಲಿ ಗೌರ್ಮೆಂಟ್ ಹಿಂದೆ ಇರುತ್ತೆ. ಎಕ್ಸ್ಕ್ಲೂಸಿವ್ ಮಿನಿ ಸಿಂಹ ಥರ ಕಂಟ ಇದ್ದೀರ ಬ್ರೋ. ಬಿಳಿ ಸಿಂಹ ಇದು, ಬಿಳಿ ಸಿಂಹ ಇದು. ಫ್ರೆಂಡ್ಸ್, ನಿಮಗೋಸ್ಕರ ಈಗ ಒಳಗಡೆ ಎಂಟ್ರಿ ಕೊಡ್ಬೇಕು ದೇವಸ್ಥಾನದೊಳಗೆ. ಸೊ ವಿಡಿಯೋ ಎಲ್ಲ ಅಲೋ ಮಾಡಿಲ್ಲ, ಬಟ್ ನಿಮಗೋಸ್ಕರ ದೇವ್ರನ್ನ ತೋರಿಸೋ ಪ್ರಯತ್ನ. ಬರುತ್ತಾ MMLs ಅಂತ ಹೊಡ್ರಿ, ಲೈವಲ್ಲಿ ಇದೆ ಇವಾಗ. ಫ್ರೆಂಡ್ಸ್, ದೇವ್ರನ್ನ ಫುಲ್ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಅಲೋ ಇರಲಿಲ್ಲ ಕ್ಯಾಮ್ರಾ. ಬಟ್ ನಾನು ಸ್ವಲ್ಪ ಹಂಗೂ ಹಿಂಗೂ ಸಾಹಸ ಮಾಡಿ ನನ್ನ ಪ್ರಯತ್ನ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ನೋಡಿ. ಅಣ್ಣ ಅವಾಗಲೇ ಹೇಳ್ದಲ್ಲ ಡೈಲಾಗ್ ಹೇಳು. ಎಷ್ಟೊತ್ತಿಂದ ಬಂದೆ ಲೈನಲ್ಲಿ? ಬೆಳಗೈತಾರ ಬ್ರೋ, ಕಲರ್ ಬರ್ತೀವಿ ಬೆಳ್ಳಗೆ ಹಿಂಗೆ. 190 ಬ್ರೋ, 180 ಬ್ರೋ, 180 ಅಲ್ಲ 190. ನಾವು ಭೋಜನ ಶಾಲೆಯಲ್ಲಿ ಹೋಗ್ತಾ ಇದ್ದೀವಿ ದಾಸೋಹಕ್ಕೆ. ಆಲ್ರೆಡಿ ಫುಡ್ಡು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಬಾಯ್ಸು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಯಾಕೆ ಅಂದರೆ ಕಾಣಿಸ್ಬಾರ್ದು ಅಂತ, ಸ್ಪೆಕ್ಸ್ ಹಾಕೊಂಡಿರೋ ಜಾಸ್ತಿ ತಿನ್ನೋದು ಕಾಣಿಸ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ. ಯಾರು ತಿಂದಿದ್ದು ತಿಂದಾದ್ಮೇಲೆ ಕನ್ನಡಕ ತೆಗೆದು ಜೋಬ್ ಇಟ್ಕೊಂಡ್ರೆ ಹೊಟ್ಟೆ ಎಷ್ಟೈತೆ ಅಂದರು. ನಮ್ಮ ಹುಡುಗರೆಲ್ಲ ಮುಂದೆ ಬಿಟ್ಬಿಟ್ಟವ್ರೆ. ಥ್ಯಾಂಕ್ಸ್ ಆಂಟಿ. ಬರೀ ಏನು ಕೊಡ್ತಾವ್ರೆ ನೋಡೋಣ. ಪಲಾವ, ಪಾಯಸವ, ಫ್ರೆಂಡ್ಸ್, ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಬಟ್ ನಂಗೆ ಏನು ಇಷ್ಟ ಆಗಿಲ್ಲ ಅಂತ ನೋಡಿ ಗೈಸ್. ನೋಡಿ ಬರ್ತೀರಾ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ತಿನ್ನಿರಿ. ಈಗೆಲ್ಲ ವೇಸ್ಟ್ ಮಾಡಿದ್ರೆ ಎಲ್ಲ ಭಕ್ತಾದಿಗಳು ಎಲ್ಲಿಂದ ಬಂದಿರ್ತಾರೆ. ನಿಮಗೆ ಅವರು ಊಟ ಮಾಡ್ತಾರಲ್ವ, ಯಾಕೆ ವೇಸ್ಟ್ ಮಾಡಬೇಕು? ನೋಡಿ, ಕುಡಿಯೋ ನೀರಿಗೆ ಅಂತ ಇಟ್ಟರೆ ಕೈ ತೊಳಿತೀರಾ. ಸೊ ಕುಡಿಯೋ ನೀರಲ್ಲೆಲ್ಲ ಕೈ ತೊಳೆಯೋದು. ನೀವು ಆ್ಯಕ್ಚುಲಿ ಇದು ನಮ್ಮ ಹಿಂದೂಗಳ ದೇವಸ್ಥಾನ. ನಾವು ಹಿಂದೂಗಳು ನೀಟಾಗಿ ಇಟ್ಕೋಬೇಕು ಫಸ್ಟು. ಜನಗಳು ನೀವೇ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳಿ? ಒಬ್ಬರು ನೋಡಿ, ಎಜುಕೇಟೆಡ್ ಆಗಿ ನೀವುಗಳೇ ಹಿಂಗೆ ಮಾಡಿದ್ರೆ ಅನ್ಎಜುಕೇಟೆಡ್ಸ್ ಏನು ಮಾಡ್ಬೇಕು ಹೇಳಿ? ಆ್ಯಕ್ಚುಲಿ ಲೈನಲ್ಲಿ ಬರ್ಬೇಕಾದ್ರೆ ಒಬ್ಬನು ಕೇಳಿದೆ, ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿರೋರು. ಸೊ ಅವ್ರ ದರ್ಶನ ಆಗಿರೋದು ಬಂದ್ಬಿಟ್ಟು 12-12:30 ಆಗಿದೆ. ಮಾದೇಶ್ವರನ ಭಕ್ತಾದಿಗಳು ಎಷ್ಟು ಜನ ಅಂದರೆ ಬೇಡ ಬೇಡ, ಜನಗಳು ಚೆನ್ನಾಗಿದ್ರೆ ನಾವು ನಮ್ಮ ಖುಷಿಗೋಸ್ಕರ ಮಾಡೋದು. ನೋಡಿ, ಆ್ಯಕ್ಚುಲಿ ನೆರಳದೆಲ್ಲ ಇತ್ತು, ಬಿಚ್ಚಾಕಿದ್ದಾರೆ ಆ್ಯಕ್ಚುಲಿ ಜನಗಳು. ನಮ್ಮ ಗೌರ್ಮೆಂಟು ಇದ್ರ ಮೇಲೆ ಒಂದು ಸ್ವಲ್ಪ ಕಾಳಜಿನ ಮತ್ತು ದೃಷ್ಟಿನ ಬೀಳಬೇಕು. ಯಾಕೆ ಅಂತ ಕೇಳಿ, ನಾವು ಖಾಲಿ ರೋಡಲ್ಲೇ ನಡೆಯೋಕ್ಕಾಗ್ತಾ ಇಲ್ಲ. ಉರ್ದು ಆ ಥರ ಗಂಟೆ ಈಗ ತಿರುಪತಿ ಲಾಡುನು ಹೆಂಗೆ ನಮ್ಮ ಮಾದೇಶ್ವರನ ಬೆಟ್ಟದಲ್ಲೂ ಲಾಡು ಬಂದ್ಬಿಟ್ಟಿದೆ. ಮಾತಾಡ್ರಿ ಬನ್ನಿ ಹೋಗೋಣ. ಲಾಡು ಇಲ್ಲಿ ತಿರುಪತಿಗಿಂತ ಡಿಮ್ಯಾಂಡ್ ಇದೆಯೋ ಇಲ್ಲೇನಿದೆ ನೋಡ್ಕೊಂಡು. ಒಂದು ಗೌರ್ಮೆಂಟು ಆ್ಯಕ್ಚುಲಿ ಲಾಡಿಗೆ ದುಡ್ಡು ಎಲ್ಲದಕ್ಕೂ ಕ್ಯಾಶ್ ಮಾಡ್ಕೊಂಬಿಟ್ಟವ್ರೆ. ಯಾಕೆ ಹೇಳಿ, ಅಕೌಂಟಿಗೆ ಬಂದರೆ ಎಲ್ಲ ಲೆಕ್ಕ ತೋರಿಸ್ಬೇಕಾಗುತ್ತೆ. ಹಂಗಾಗಿ ಎಲ್ಲದನ್ನು ಕ್ಯಾಶೇ. ದಯಮಾಡಿ ಕ್ಯಾಶರ್ ಬರಬೇಕು ಮುಂದಕ್ಕೆ. ಅದೇ ಹೇಳ್ಬಿಡೋಣ ಎಷ್ಟು ಬೇಕು.
ನೋಡಿ ಗೈಸ್, ನೀವು ನಮ್ಮ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಮೊದಲು ಕ್ಯಾಶ್ ಆನ್ ಕ್ಯಾರಿ ಮಾಡಿ. ನಮ್ಮ ಯಾವುದೇ ಗೌರ್ಮೆಂಟು ಇಲ್ಲಿ ಆನ್ಲೈನ್ ಆಗಿ ಯಾವುದೇ ಥರ ಸೌಲಭ್ಯ ಇಕ್ಕಿಲ್ಲ. ಯಾಕೆ ಅಂದರೆ ಲೆಕ್ಕ ತೋರಿಸ್ಬೇಕು. ಆ ಕಾರಣದಿಂದ ನೀವುಗಳು ಕ್ಯಾಶ್ನ ಕ್ಯಾರಿ ಮಾಡಿ. ನಮ್ಮ ಥರ ಇಲ್ಲಿ ಪೇಷಂಟ್ ಬಿಡಿ ಹಣ ಅಪ್ಪ ಅಂತ ದಯಮಾಡಿ ಇದು ನನ್ನೊಂದು ಸಲಹೆ ಅಂದ್ಕೊಳ್ಳಿ. ಏನು ಹೇಳ್ತೀರಾ ನೀವು? ಸೊ ಫೈನಲಿ ದರ್ಶನ ಆಯಿತು. ಸೊ ಗಾಡಿಗಳಿಗೆ ಪೂಜೆ ಮಾಡಿಸ್ಕೊಂಡು ಹೊರಟೋಣ. ನಾವು ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಗೇನಕಲ್ಲು ವಾಟರ್ ಹತ್ರ ಹೋಗಿ ಬನ್ನಿ, ಹೆಂಗಿದೆ ನೋಡಿಕೊಂಡು ಬರೋಣ, ಹೇಗಿದೆ ಎತ್ತ ಅಂತ ಎಂಜಾಯ್ ಮಾಡೋಣ ಇಲ್ಲಿ ವಾಟ್ರಲ್ಲಿ ಸ್ವಲ್ಪ. ಬನ್ನಿ, ಲೆಟ್ಸ್ ಗೋ ಟು ಹೊಗೇನಕಲ್ಲು. ನಾವಿವತ್ತು ಬಂದಿರೋದು ಹೊಗೇನಕಲ್ಲು ವಾಟರ್ ಫಾಲ್ಸ್. ಗೈಸ್, ಆ್ಯಕ್ಚುಲಿ ನಾವೀಗ ಮಲೆ ಮಹದೇಶ್ವರ ಬೆಟ್ಟ ಮುಗಿಸ್ಕೊಂಡು ಹೊಗೇನಕಲ್ ಕಡೆ ಹೊರಟಿದ್ದೀವಿ. ಬಟ್ ಮಲೆ ಮಹದೇಶ್ವರದಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ನಮ್ಮ ಗೌರ್ಮೆಂಟು ಮೇಂಟೆನೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ಆಮೇಲೆ ನಮ್ಮ ಜನಗಳು ಹಾಗೇ ತುಂಬ ಗಬ್ಬೆ ಬಸ್ಬಿಟ್ಟಿದ್ದಾರೆ ಫುಲ್ಲು. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ಹೊಗೇನಕಲ್ಲು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಹೇಗಿದೆ ನೀರು ಸ್ವಲ್ಪ ಕಡಿಮೆನೇ ಇದೆ, ಬಟ್ ಹೆವಿ ಹಾರ್ಟ್ ಇದೆ ಗುರು. ನಾವು ನಮ್ಮ ನೈಬರು ಎಲ್ಲರೂ ಬಂದಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಸೊ ಹೇಗಿದೆ ಅಂತ ಸಕ್ಕತ್ತಾಗೈತೆ. ಆ ಕಡೆ ಮಳೆಗಾಡು, ನೇಚರ್ ಅಂತೂ ಸಕ್ಕತ್ತಾಗೈತೆ. ಬಾಸು ಹೇಳ್ಬಿಟ್ಟವ್ರು ಯಾಕೋ. ಇಲ್ಲಿ ನೋಡಿ ಕ್ಯೂಟೀಸ್, ಇಲ್ಲಿ ನೋಡಿ ನಮ್ಮ ಬೋಟಿ. ಗೈಸ್, ಫಾಲ್ಸಲ್ಲಿ ನೀರು ಹರಿತಿದ್ದಿಲ್ಲ ಗೊತ್ತಿಲ್ಲ. ಒಂದು ರೌಂಡ್ ಹೋಗಿ ಬಂದಮೇಲೆ ಗೊತ್ತಾಗೋದು. ಹೋಗುವ ಬನ್ನಿ. ಎಷ್ಟು ಏನು ವ್ಯವಹಾರ ಮಾತಾಡ್ಬೇಕೀಗ, ವ್ಯವಹಾರ ಕುದುರಿಸಿ ನಾವು ಈಗ ಬೋಟ್ ಅಂತಿದ್ದೀನಿ, ತೆಪ್ಪದಲ್ಲಿ ಪ್ರಯಾಣ ಬೆಳೆಸೋಣ. ಒಂದು ತೆಪ್ಪಾಗೆ 800 ರೂಪೀಸ್ ಅಂತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಜನ ಹೋಗ್ಬೋದು ಅಷ್ಟೇ. ಸೊ ನೀವು ಮುಂಚೆ ಬರ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, 4 ಜನ ಬರ್ತಿರೋ 8 ಜನ ಬರ್ತಿರೋ ಅಂತ. ಯಾಕೆ ಅಂದರೆ ಒಬ್ಬರಾದ್ರೂ ಹೋಗಿ ನೀವು ಇಬ್ಬರಾದ್ರೂ ಹೋಗಿ. ಸೊ ಒಂದು ತೆಪ್ಪಾಗೆ 800 ರೂಪಾಯಿ ಇಟ್ಬಿಡ್ಬೇಕಷ್ಟೇ. ಒಟ್ಟು 3 ಕಿಲೋಮೀಟರ್ಸನ್ನು ಕರ್ಕೊಂಡು ಹೋಗ್ತಾರಂತೆ ಅಪ್ ಆ್ಯಂಡ್ ಡೌನು. ಸೊ ಟಿಕೆಟಿಗೆ ಮೇಲೆ ನಾವು ಟಿಕೆಟ್ ತಗೊಳ್ದಿದ್ರೆ ಬುದ್ಧಿವಂತರು ಸೀತಾ ಗ್ರೌಂಡಿಗೆ ಇಳಿದ್ಬಿಟ್ಟಿದ್ವಿ. ಟಿಕೆಟ್ ತೊಗೊಂಬರೋಣ ಬನ್ನಿ. ಜರ್ನಿ ಸ್ಟಾರ್ಟ್ ಮಾಡಿದ್ದೀರಿ. ಸೊ ನಮ್ಮ ಸಾರಥಿ ಹೆಸರು ಬಂದ್ಬಿಟ್ಟು ಪೆರುಮಾಲ್ ಬೈ. ನೋಡಿ ಹೆಂಗಿದೆ ವ್ಯೂ ಒಂದ್ಸಲಿ. ಹಂಗೆ ಇದು ಟೋಟಲ್ ಜರ್ನಿ ಈ ಕಡೆ ಹೋಗೋಕೆ 1 ಕಿಲೋಮೀಟ್ರ್, ಬರೋಕ್ಕೆ 1 ಕಿಲೋಮೀಟ್ರ್ ಆಗುತ್ತಂತೆ. ಫಾಲ್ಸ್ ಹತ್ರ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ. ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಫುಲ್ ಮಳೆ ಬಂದಾಗ ಇದು ಐಲ್ಯಾಂಡ್ ಮಾತ್ರ ಕಾಣುತ್ತೆ. ಏನು ಆ ಕಡೆ ನಿಮ್ಗೆ ಆ ಕಡೆ ಕಾಣ್ತಾ ಇದೆಯಲ್ವಾ, ಆ ಕಡೆ ಐಲ್ಯಾಂಡ್ ಬಿಟ್ಟರೆ ಬೇರೆ ಏನು ಕಾಣಿಸಲ್ಲ. ಇದು ಫುಲ್ಲು ಆ ಕಡೆ ಏನು ಮಳೆಗಾಡು ಕಾಣ್ತಾ ಇದೆ ಅಲ್ಲಿವರೆಗೂ ನೀರಿರುತ್ತೆ ನಿಮಗೆ. ನಮ್ಮ ಬ್ರೋ ಯಾಕೋ ಭಯ ಬಿಟ್ಬಿಟ್ಟವ್ರೆ. ಮೊನ್ನೆ ಹಿಂಗೆ ದಬಾಕಿದ್ರು ತೆಪ್ಪದಲ್ಲಿ, ನೋಡಿ. ಅರೆ ಗಾಯ್ಸ್, ನೋಡಿ ನಿಮಗೆ ಈ ಥರ ಫಿಶನ್ನು ತಗೊಂಡು ತಿನ್ಕೊಂಡು ತೆಪ್ಪದಲ್ಲಿ ಮಜಾ ಮಾಡಿಕೊಂಡು ಬರ್ಬೋದು. ಇದು ಕೇವಲ ಇಲ್ಲಿ ಬಂದರೆ ಮಾತ್ರ, ಮನೆಗೆಲ್ಲ ಸಿಗಲ್ಲ ಈ ಥರ ಖುಷಿ. ಏನಂತೀರಾ? ನನ್ಗೆ ಅವಾಗ ಕೇಳ್ತಿರ್ತೀರಲ್ಲ, ಏನು ಯಾವ ವಾರ ಆಯಿತು ಅಂದರೆ ಹೊರಗಡೆ ಹೋಯ್ತೆ ಅಂತ. ಜೀವನದಲ್ಲಿ ಏನು ಮಾಡಬೇಕು? ತಿನ್ನಲಿಲ್ಲ ಕುಡಿಲಿಲ್ಲ, ಅಟ್ಲೀಸ್ಟ್ ಊರವ್ರು ಸುತ್ತಬೇಕಾ ಬೇಡ? ಏನು ಹೇಳ್ತೀರಾ ಬ್ರೋ? ಹೌದು ಅಲ್ವಾ? ಅಷ್ಟೇ ನಮ್ಮ ಪಾಲಿಸಿ. ವಿತ್ 2 ಸ್ಪೆಷಲ್ ಪೀಪಲ್, ವಿತೌಟ್ ಪ್ಲಾನಿಂಗ್ ವಿ ಆರ್ ಟ್ರಾವೆಲಿಂಗ್ ಟುಗೆದರ್. ಪ್ಲೀಸ್ ಬಿಡಿ, ಇದೊಂಥರ ವಿಚಿತ್ರ ಕ್ಯಾರೆಕ್ಟರ್ದು. ಬೆಳಗ್ಗೆ ಆಯಿತು ಅಂದರೆ ಒಂದು ಜ್ಞಾನ, ಸಾಯಂಕಾಲ ಆಯಿತು ಅಂದರೆ ಇನ್ನೊಂದು ಜ್ಞಾನ. ಅನ್ನ ಫುಲ್ ರೇಸಿಂಗಲ್ಲಿ ಬರ್ತವ್ರೆ ಗೈಸ್. ನೋಡಿ ವಾಟರ್ ಲಕ 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 ಲಕ. ಹೆಂಗಿದೆ ಗೈಸ್? ಲವ್ಲಿ ಲವ್ಲಿ. Water feel bro.
ಭಯಂಕರಮಾ ಇருக்கு ಗಾಯ್ಸ್ ನೋಡಿ ಹೆಂಗ್ ಕಾಣ್ತಾ ಇದೆ ಕ್ರೇಜಿ ಗುರು ಗೈಸ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಸಖತ್ತಾಗೈತೆ ಬ್ರೋ ಒಂದೆರಡು ರೌಂಡ್ ನಡೆಸ್ಬೇಕಿತ್ತು ಬ್ರೋ ಏನಂತೆ ಹಂಗೆ ತಿರ್ಚಿ ಹಂಗೆ ನಾವು ಒಂಚೂರು ತಗೊಂಡ್ಬಿಡ್ತೀವಿ ಹಂಗೆ ತಿರ್ಚಿ ಹತ್ರ ಹೋಗಲ್ಲ ನನ್ನ 360 ಬರುತ್ತೆ ಬಿಡು ಜಿಂಗಲಕ ಸೊ ಫ್ರೆಂಡ್ಸ್, ಫೈನಲಿ ನಾವು ಒಗೇನಕಲ್ನ ಮುಗಿಸ್ಕೊಂಡು ರಿಟರ್ನ್ ಟು ಬ್ಯಾಂಗ್ಳೂರು. ಸೊ ಆನ್ ದಿ ವೇ ನಮಗೆ ರೋಡಲ್ಲಿ ಒಂದು ಪಿಕಾಕ್ ಕೂಡ ಕಾಣಿಸ್ತು. ನೇಚರ್ನ ಎಕ್ಸ್ಪ್ಲೋರ್ ಮಾಡ್ಕೊತಾ ಬನ್ನಿ, ನೋಡೋಣ. ನಾವು ನವಿಲ್ ಜೊತೆ ಸ್ವಲ್ಪ ತೀಟ್ಲೆ ಮಾಡೋಣ ಬನ್ನಿ. ಸೊ ಒಗೇನಕಲ್ನ ಮುಗಿಸ್ಕೊಂಡು ರಿಟರ್ನು ನಾವು ಬೆಂಗಳೂರಿಗೆ ಬರ್ತಾ ಆನ್ ದಿ ವೇ ನಮ್ಮ ಮಲೆಮಹದೇಶ್ವರ ಘಾಟಲ್ಲಿ ಆಟೋದವರು ಅವರು ರೈಡ್ ಬಂದಿದ್ದರು. ಸೊ ಅವರು ನಮ್ಮ ಕನ್ನಡ ಬಾವುಟಗಳನ್ನ ಕಟ್ಕೊಂಡು ಎಂಜಾಯ್ ಮಾಡ್ತಿದ್ದು ಇತ್ತಲ್ಲ, ಸೈಕಾಗಿತ್ತು ಮಾತ್ರ, ಸೂಪರಾಗಿರ್ಬೋದು. ಯಾಕೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮತ್ತು ಕನ್ನಡ ಭಾಷೆಗಾಗಿ ಅಳಿವು ಇದೆ ಅಂದರೆ ಕಾರಣ ಬಂದ್ಬಿಟ್ಟು ನಮ್ಮ ಆಟೋ ಡ್ರೈವರ್ಸು. ಸೊ ಅವ್ರಿಗೆ ಯಾವಾಗಲೂ ಹ್ಯಾಟ್ಸ್ ಆಫ್ ಇದ್ದಿದೆ. ಫೈನಲಾಗಿ ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಡಿಗೆ ನಮಸ್ಕಾರ ಹೇಳ್ತಾ ಈ ರೈಡ್ ಆಗಿರುತ್ತೆ ನಮ್ಮ ಮಲೆಮಹದೇಶ್ವರ ಮತ್ತು ಒಗೇನಕಲ್ ಫಾಲ್ಸು. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜೊತೆಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಬಾಯ್. ಸೈನಿಂಗ್ ಆಫ್, ನಿಮ್ಮ ಹುಡುಗ ಭರತ್. ಲವ್ ಯು ಆಲ್. ಥ್ಯಾಂಕ್ ಯು.